ಹಾಯ್, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಪ್ರತಿ ಸರಿ ನಮ್ಮಮ್ಮ ನನಗೆ ಏನೋ ಒಂದು ನಮ್ಮ ಅಕ್ಕ ಊರಿಂದ ಬರೋವಾಗ ಏನೋ ಒಂದು ಕೊಟ್ಟು ಕಳಿಸ್ತಾಳೆ ಅಂತ. ಇವಾಗ ನೋಡಿ, ಇವತ್ತು ಅಷ್ಟೇ ನಮ್ಮಮ್ಮ ಏನೋ ಒಂದು ಅವಳು ಬಂದಾಗೆಲ್ಲ ಅಷ್ಟೇ ಬ್ಯಾಗ್ ತುಂಬ ನನಗೆ ಏನೋ ಒಂದು ಮಾಡಿ ಕಳಿಸ್ತಾಳೆ. ಅದಂತೂ ನನಗೆ ತುಂಬ ಖುಷಿ ಅನಿಸುತ್ತೆ. ಆದರೆ ಎಲ್ಲರೂ 2 ತಿಂಗಳಿಗೆ 3 ತಿಂಗಳಿಗೆ ಯಾವಾಗೋ ಹಬ್ಬಕ್ಕೊಂದು ಸರಿ ಹೋದರೆ ನನಗೆ ಪ್ರತಿ ವಾರನೂ ನಮ್ಮಮ್ಮ ಮಾಡಿ ಕಳಿಸ್ತಾಳೆ. ಅದಕ್ಕೆ ನಾನು ಈ ವಿಡಿಯೋ ಶೇರ್ ಮಾಡ್ಬೇಕು ಅಂದ್ಕೊತಿದ್ದೀನಿ. ಆದರೆ ನನಗೆ ತುಂಬ ಖುಷಿ ಆಯಿತು ಇವತ್ತು ನಮ್ಮ ಅಕ್ಕ ಬಂದಿದ್ದು. ನೋಡಿ ಇವತ್ತು ನಮ್ಮಮ್ಮ ಏನೇನು ಕೊಟ್ಟು ಕಳಿಸಿದಾಳೆ ಅಂತ ನೋಡೋಣ. ಒಂದಲ್ಲ, ಅಟ್ಲೀಸ್ಟು ಇಷ್ಟು ಜಾಗ ಇರಲಿ ಆ ಬ್ಯಾಗಲ್ಲಿ. ನಮ್ಮಮ್ಮ ಪಾಪ ನನಗೋಸ್ಕರ ಅಂತ ಇದು ತೊಗೊಂಡೋಗು ಅದು ತೊಗೊಂಡೋಗು ಅಂತ ಪಾಪ ನಮ್ಮಮ್ಮ ಬೈದು ನಮ್ಮ ಅಕ್ಕನಿಗೆ. ನನಗೆ ಅವಳು ಆಗಲ್ಲ, ನನಗೆ ಭಾರ ಅಂದ್ರೂ ಬಿಡಲ್ಲ ನಮ್ಮಮ್ಮ. ಏನೋ ಒಂದು ಮಾಡಿ ಪಾಪ ವೆರೈಟಿ ಡಿಶ್ ಕೊಟ್ಟು ಕಳಿಸ್ತಾಳೆ. ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಟೇಸ್ಟು. ಯಾವತ್ತಿದ್ರು ತಾಯಿ ಮಾಡೋ ಪ್ರೀತಿ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಅದಕ್ಕೆ ನನಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪನಿಗಿಂತ ನಮ್ಮ ಅಮ್ಮನೇ ತುಂಬ ಇಷ್ಟ ನನಗೆ. ಯಾಕೆ ಅಂದರೆ ನೋಡಿ ಇದಕ್ಕೆ, ಯಾಕೆಂದರೆ ಅವ್ರು ಕೊಡೋ ಪ್ರೀತಿ ನಮ್ಮಮ್ಮನಿಗೂ ಅಷ್ಟೇ ನಾನಂದರೆ ತುಂಬ ಪ್ರೀತಿ. ಎಲ್ಲೇ ಏನೇ ಆಗಲಿ ಪಾಪ ನಮ್ಮ ಅಪ್ಪನಿಗೆ ಸಮೇತ ಹಿಡ್ದಿದ್ದಂಗೆ ಎಲ್ಲ ನಮಗೆ ಕೊಟ್ಟು ಕಳಿಸ್ಕೊಡ್ತಾಳೆ. ಆಮೇಲೆ ನಿಮ್ಮ ಅಪ್ಪನಿಗೆ ಮಾಡ್ಕೊಡ್ತೀನಿ ಬಿಡು ಅಂತಾಳೆ ಪಾಪ. ಅದು ನೋಡಿ ತಾಯಿ ಪ್ರೀತಿ ಅಂದರೆ ತುಂಬ ಖುಷಿ ಅನಿಸುತ್ತೆ. ಈ ಸರಿ ಅಂತೂ ನಾನು ಈ ಸರಿ ಹಿಂದೆ ವಾರ ಇಟ್ಕೊಂಡು ನಮ್ಮ ಅಮ್ಮನಿಗೆ, ಮಮ್ಮಿ ನನಗೆ ಕಾಲು ನೋವ್ತಿದೆ ಅಂತ ಹೇಳಿದ್ದಕ್ಕೇ ಪಾಪ ಬರೀ ಕಡಲೆ ಬೀಜನೂ ಏನು ಬೆಲ್ಲ ಒಂದೇ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ನನಗೆ ಸ್ವೀಟ್ ಮಾಡಿಕೊಟ್ಟಿದ್ಲು ನಮ್ಮಮ್ಮ. ಯಾಕಂದರೆ ಅದು ಶಕ್ತಿ ಬರುತ್ತೆ ಅಂತ. ಪ್ರತಿ ಸರಿ ಇಂಥವು ಹೇಳ್ದಾಗೆಲ್ಲ ತುಂಬ ಖುಷಿ ಅನಿಸುತ್ತೆ. ನಮ್ಮಮ್ಮ ಏನಾದರೂ ಈ ಥರ ವೆರೈಟಿ ಡಿಶ್ ಮಾಡಿದಾಗ ನಮಗೆ ಅಂತ ಮಾಡ್ತಾರಲ್ವ, ಅದರಲ್ಲಿರೋ ಖುಷಿನೇ ಬೇರೆ. ಪಾಪ ನಮ್ಮಮ್ಮ ತರಕಾರಿ ಸಮೇತ ಇಲ್ಲಿಂದನೇ ನಮ್ಮೂರಿಂದನೇ ಕೊಟ್ಟು ಕಳಿಸ್ತಾಳೆ. ಇವತ್ತಿಗೂ ನಾನು ಈ ಬೆಂಗಳೂರಲ್ಲಿ ಇಷ್ಟು ದಿನ ಆಗಿದ್ರು ಬಂದು ನಾನು ಅಮ್ಮಮ್ಮ ಅಂದರೆ 9 ಇಯರ್ಸ್ ಆಯಿತು ನಾನು ಬ್ಯಾಂಗ್ಳೂರಿಗೆ ಬಂದು. ಇವತ್ತು ನಾನು ಒಂದು ತರಕಾರಿ ಯಾವತ್ತೂ ತೊಗೊಳಕ್ಕೆ ಹೋಗಿಲ್ಲ. ಮತ್ತು ನಾನು ಸ್ವೀಟು ಖಾರನೇ ಆಗಿ ಯಾವತ್ತಾದ್ರೂ ಔಟ್ಸೈಡ್ ಫುಡ್ ಸ್ನ್ಯಾಕ್ಸ್ ತಿಂತೀನಿ. ಆದರೆ ರೇರ್ ತುಂಬ. ನಮ್ಮ ಅಮ್ಮನೇ ಪ್ರತಿಯೊಂದು ನಂಗೆ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ. ಆದರೆ ಈ ಸ್ವೀಟ್ ಅಂತೂ ನನಗೆ ತುಂಬ ಫೇವ್ರೇಟು. ಯಾರಿಗಾದ್ರೂ ಒಂದು ವೇಳೆ ಈ ಸ್ವೀಟ್ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆದರೆ ಅಮೇಝಿಂಗ್ ಆಗಿರುತ್ತೆ. ಅಟ್ಲೀಸ್ಟ್ ನನ್ನ ಫೇವ್ರೇಟ್ ಡಿಶ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು. ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಈ ಸ್ವೀಟ್ ಮಾಡ್ತಾರೆ. ನಾನಂತೂ ಫಿದಾ ನಿಜ ಅಂದರೆ. ಪಾಪ ಹಂಗೆ ನಾನು ತಿಂತಾಯಿದ್ದೆ, ನಾನು ಒಬ್ಬಳೇ ತಿಂತಾಯಿದ್ದೆ. ಪಾಪ ನಮ್ಮ ಅಕ್ಕ ನನಗೂ ಸ್ವಲ್ಪ ತಿನ್ನಿಸು ಅಂದಾಗ ನಾನು ನಮ್ಮ ಅಕ್ಕನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು, ಅಯ್ಯೋ ಜಾಸ್ತಿ ತಿನ್ನಿಸಿದೆ ಅಂತ ಹಿಂಗೆ ಕಾಮಿಡಿ ಮಾಡಿಕೊಂಡು ಇಬ್ಬರು ಖುಷಿಯಾಗಿದ್ವಿ. ಥ್ಯಾಂಕ್ ಯು.